ನಮಸ್ಕಾರ ರೀ ಸಾವುಕಾರ ಮಂದಿ. ಒಂದು ಪ್ರಶ್ನೆ ಐತ್ರಿ. ಏನಂತಂದ್ರೆ ನಮ್ಮ ಹೊಸ ಹುಡುಗರಿಗೆ PUC ಸೈನ್ಸ್ ಕಂಪ್ಲೀಟ್ ಮಾಡ್ಕೊಂಡ CET ಎಕ್ಸಾಮು ಬರ್ದಿಲ್ರಿ, KCET ಅಪ್ಲಿಕೇಶನ್ ಹಾಕಿಲ್ರಿ. ಯಾಕಂತಂದ್ರೆ ನಮ್ಗೆ ಗ್ಯಾರಂಟಿ ಇರಲಿಲ್ಲ ನಾವು ಸೈನ್ಸ್ ಒಳಗಡೆ ಪಾಸ್ ಆಕ್ಕೇವಿ, ಅಥವಾ ನಮ್ಗೆ ಗ್ಯಾರಂಟಿ ಇರಲಿಲ್ಲ ನಾವು ಇದ ಕೋರ್ಸ್ ಮಾಡ್ಬೇಕಂತ ನಮ್ಗೆ ಗ್ಯಾರಂಟಿ ಇರಲಿಲ್ಲ. ಹೀಗಾಗಿ ನಾವು KE ಅಪ್ಲಿಕೇಶನ್ ಹಾಕಿಲ್ಲ, KCET ಎಕ್ಸಾಮ್ ಬರ್ದಿಲ್ಲ. ಆದ್ರೆ ಈಗ ನಮಗೆ ನಿಮ್ಮ ಮಾತು ಕೇಳಿ 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 ಮನಸ್ಸು ಬರಾಕ್ ಕುಂತತಿ BSc ನರ್ಸಿಂಗ್ ಮಾಡ್ಬೇಕಂತ ಹೇಳಿ. ಅದಕ್ಕೆ ಏನಾದ್ರು ಆಪ್ಷನ್ ಐತೇನ್ರಿ? KCET ಎಕ್ಸಾಮ್ ಬರೀದನ BSc ನರ್ಸಿಂಗ್ ಮಾಡಬಹುದೇನ್ರಿ? ಪಕ್ಕಾ ಮಾಡಬಹುದ್ರಿ. ಯಾರಿಲ್ಲ ಅಂದ್ರಿ ಪಕ್ಕಾ ಮಾಡಬಹುದ್ರಿ. ಆದ್ರ ಗೌರ್ಮೆಂಟ್ ಸೀಟ್ ಸಿಗುದಿಲ್ರಿ, ಗೌರ್ಮೆಂಟ್ ಕಾಲೇಜ್ ಸಿಗುದಿಲ್ರಿ. ಆದ್ರೆ ನೀವು ಪ್ರೈವೇಟ್ ಕಾಲೇಜಿಗೆ ಹೋಗಿ, ಯಾವ್ದಾದ್ರು ಪ್ರೈವೇಟ್ ಕಾಲೇಜ್ ನಿಮ್ಗೆ ಇಷ್ಟವಾಗುವಂತಹ ಪ್ರೈವೇಟ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಡೈರೆಕ್ಟ್ ತಗೋಬಹುದ್ರಿ. ವಿತೌಟ್ KCET ಎಕ್ಸಾಮ್ ಇಲ್ದರೂ ಕೂಡ ಒಂದಷ್ಟು ಪ್ರೈವೇಟ್ ಕಾಲೇಜ್ನವರು ಮ್ಯಾನೇಜ್ಮೆಂಟ್ ಸೀಟ್ ಒಳಗಡೆ ಅಡ್ಮಿಷನ್ ಅನ್ನ ತಗೊಂತಾರಿ. ನೀವೇನಾದ್ರೂ ಡೈರೆಕ್ಟ್ ಹೋಗಿ ಅಡ್ಮಿಷನ್ ಮಾಡಿಸ್ತೀನಿ, ಮ್ಯಾನೇಜ್ಮೆಂಟ್ ಕೋಟಾದಾಗ ಹೋಗಿ ಅಡ್ಮಿಷನ್ ಮಾಡಿಸ್ತೀನಿಪ್ಪ ಅಂತಂದ್ರ ನಿಮ್ಗೆ ಎಲ್ಲಾ ಕಡೆ ಓಪನ್ ಅದಾವ್ರಿ. ನಿಮ್ಗೆ ಎಲ್ಲಿ ಇಷ್ಟ ಅನ್ಸತಿ, ಯಾವ್ದೋ ಜಿಲ್ಲೆ ಆಗಲಿ ಯಾವ್ದೋ ಊರಾಗಿರ್ಲಿ, ನಿಮ್ಗೆ ಎಲ್ಲಿ ಚಲೋ ಅನ್ಸತಿ ಆ ಕಾಲೇಜ್ ಹೋಗಿ ಅಡ್ಮಿಷನ್ ತಗೋರಿ. ಬರ್ತತಿ, ಪಕ್ಕಾ ಬರ್ತತ್ರಿ. ವಿತೌಟ್ KCET ಇಲ್ದ್ರು ಕೂಡ ನೀವ್ ಏನ್ ಮಾಡ್ಬೋದು ಅಂದ್ರೆ BSc ನರ್ಸಿಂಗ್ ಮಾಡಬಹುದು. ಓನ್ಲಿ ಪ್ರೈವೇಟ್ ಕಾಲೇಜ್ ಅಲ್ಲಿ ಮಾತ್ರ, ನೆನಪಿರ್ಲಿ. ಆಮೇಲೆ ನೀವು ಗೌರ್ಮೆಂಟ್ ಕಾಲೇಜ್ ಹೋಗಿ ನಾನು ವಿಡಿಯೋ ತೋರಿಸಿರ್ತೀರಿ ಮತ್ತೆ ಬೇರೆ ಬಿಡ್ತಾರ, ಇಲ್ಲ ಬಂದಿ ಹೋಗಂತ ಹೇಳಿ. ಓನ್ಲಿ ಪ್ರೈವೇಟ್ ಕಾಲೇಜಲ್ಲಿ ನೀವು ಅಡ್ಮಿಷನ್ ತಗೋಬಹುದು. ಅದು ನೀವು ಹೋಗಿ ಕೇಳಬೇಕಾಗ್ತತಿ, ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಕೇಳಬೇಕಾಗ್ತತಿ. ಅವ್ರ ಅಡ್ಮಿಷನ್ ಒಂದಷ್ಟು ಕಾಲೇಜ್ ಅವ್ರು ತಗೊಳಕ್ ಕುಂತಾರ್ರಿ. ನೀವು ಹುಬ್ಬಳ್ಳಿ ದಾವಣೆ ಬೇಕಪ್ಪ ಅಂತಂದ್ರೆ ನನಗೆ ಮೆಸೇಜ್ ಮಾಡ್ರಿ, ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೊಡ್ತೀನಿ. ಅವ್ರು ವಿತೌಟ್ CET ಇಲ್ದನೂ ಕೂಡ ಅಡ್ಮಿಷನ್ ತಗೊಂತಾರ. ನಮಸ್ಕಾರ ರೀ.